ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ತಾವು ಕಬ್ಬಿನ ಸಸಿಗಳನ್ನ ಈ ತರಹ ಪ್ಲಾಂಟೇಶನ್ ಮಾಡ್ತೀರಾ. ಈ ಕಬ್ಬಿನ ಸಸಿಗಳನ್ನ ಪ್ಲಾಂಟೇಶನ್ ಮಾಡುವ ಮುಂಚೆ ತಾವು ಈ ಕಬ್ಬಿನ ಸಸಿಗಳಿಗೆ ಒಂದು ಟ್ರೀಟ್ಮೆಂಟ್ ಅನ್ನು ಮಾಡಬೇಕು. ಅದರಲ್ಲಿ ಎರಡು ಭಾಗಗಳು ಬರ್ತವೆ. ಒಂದನೇ ಭಾಗದಲ್ಲಿ ತಾವು ಹ್ಯೂಮಿಕ್ ಆಸಿಡ್ ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. ಎರಡನೇ ಭಾಗದಲ್ಲಿ ತಾವು ಸ್ಪ್ರೇಯನ್ನ ಮಾಡಬೇಕು. ಈ ತರಹ ತಾವು ಎರಡು ಟ್ರೀಟ್ಮೆಂಟ್ ಅನ್ನ ಈ ಕಬ್ಬಿನ ಸಸಿಗಳಿಗೆ ತಾವು ಕೊಡಬೇಕು. ತಾವು ಲಾವಣಿ ಮಾಡುವ ಮುಂಚೆ 3 ದಿನ ಮುಂಚೆ ತಾವು ಕಬ್ಬಿನ ಸಸಿಗಳನ್ನ ತರಬೇಕು. ಯಾವ ದಿನ ತಾವು ಕಬ್ಬಿನ ಸಸಿಗಳನ್ನ ತರ್ತಿರಲ್ಲ ಆ ದಿನ ತಾವು ಏನು ಮಾಡಬೇಕು, ಮೊದಲು ತಾವು ಏನು ಕಬ್ಬಿನ ಸಸಿಗಳನ್ನ ತಂದಿರ್ತಿರಲ್ಲ ಆ ಎಲ್ಲ ಕಬ್ಬಿನ ಸಸಿಗಳಿಗೆ ನೀರನ್ನ ಹಾಕಬೇಕು. ನೀರನ್ನ ಹಾಕಿದ ಮೇಲೆ ತಾವು ಈಗ ಮುಂದಿನ ಸ್ಟೆಪ್ ಅನ್ನ ಮಾಡಬೇಕು. ಒಂದು 20 ಲೀಟರ್ ಕೆಪಾಸಿಟಿ ಇರುವ ಒಂದು ದೊಡ್ಡ ಡ್ರಮ್ ಅನ್ನ ತಗೋಬೇಕು. ಆ ಡ್ರಮ್ದಲ್ಲಿ ತಾವು 15 ಲೀಟರ್ ನೀರನ್ನ ಹಾಕಬೇಕು. ಆಮೇಲೆ ಅದರಲ್ಲಿ ತಾವು 12% ಲಿಕ್ವಿಡ್ ಸ್ವರೂಪದಲ್ಲಿರುವ ಹ್ಯೂಮಿಕ್ ಆಸಿಡ್ ಅನ್ನ 50 ml ಆ ಡ್ರಮ್ದಲ್ಲಿ ಹಾಕಬೇಕು. ಈ ತರಹ ನಮಗೆ ಒಂದು ದ್ರಾವಣ ತಯಾರಾಗುತ್ತೆ. 15 ಲೀಟರ್ದಲ್ಲಿ 50 ml ಹ್ಯೂಮಿಕ್ ಆಸಿಡ್ ಅನ್ನ ನಾವು ಬಳಸಿದ್ದೀವಿ. ನಾವು ಏನು ಮಾಡಬೇಕು, ನಾವು ಏನು ಸ್ಟ್ರೇಗಳನ್ನ ಕಬ್ಬಿನ ಸಸಿಗಳನ್ನು ನಾವು ಏನು ತರ್ತೀವಲ್ಲ ಆ ಸ್ಟ್ರೇಗಳನ್ನ ಆ ಹ್ಯೂಮಿಕ್ ಆಸಿಡ್ ದ್ರಾವಣದಲ್ಲಿ ಅದರಲ್ಲಿ ಮುಳುಗಿಸಬೇಕು. ಆಮೇಲೆ ಅದನ್ನ ತೆಗೆಯಬೇಕು. ಈ ತರಹ ತಾವು ಎಷ್ಟು ಸ್ಟ್ರೇ ತರ್ತಿರಲ್ಲ ಆ ಸ್ಟ್ರೇಗಳನ್ನ ಈ ತರಹ 15 ಲೀಟರ್ ದ್ರಾವಣದಲ್ಲಿ ಮುಳುಗಿಸಬೇಕು. ಆಮೇಲೆ ಅದನ್ನ ತೆಗೆಯಬೇಕು ಹೊರಗೆ. ಈ ತರಹ ತಾವು ಈ ಟ್ರೀಟ್ಮೆಂಟ್ ಅನ್ನ ಮಾಡಬೇಕು. ತಾವು ಆ ಸ್ಟ್ರೇನ ಮುಳುಗಿಸ್ತಿರಲ್ಲ ಅವಾಗ ಏನ್ ಮಾಡಬೇಕು, ಸ್ಟ್ರೇ ಅಷ್ಟೇ ಮುಳುಗುವ ಹಾಗೆ ತಾವು ಅದನ್ನ ಮುಳುಗಿಸಬೇಕು. ಎಲೆಗಳು ಮುಳುಗಬಾರದು, ಸ್ಟ್ರೇ ಅಷ್ಟೇ ಅದರಲ್ಲಿ ಮುಳುಗಿಸಬೇಕು. ಈ ತರಹ ತಾವು ಕಬ್ಬಿನ ಸಸಿಗಳ ಸ್ಟ್ರೇಗಳನ್ನ ಈ ತರಹ ತಾವು ಮುಳುಗಿಸಿ ತೆಗೆಯಬೇಕು. ಈ ತರಹ ತಾವು ಹ್ಯೂಮಿಕ್ ಆಸಿಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದಕ್ಕೆ. ಇದನ್ನ ತಾವು ಮಾಡಬೇಕು. ಇದನ್ನ ಮಾಡುವುದರಿಂದ ತುಂಬಾನೇ ಚೆನ್ನಾಗಿ ಬೇರುಗಳಲ್ಲಿ ಬೆಳವಣಿಗೆ ಆಗತ್ತೆ. ಅದರ ಸಲುವಾಗಿ ಈ ಟ್ರೀಟ್ಮೆಂಟ್ ಅನ್ನ ತಾವು ಫಾಲೋ ಮಾಡಬೇಕು. 12 ಸ್ಟ್ರೇ ಆದ್ಮೇಲೆ ತಾವು ಹೊಸದಾಗಿ ಮತ್ತೆ 15 ಲೀಟರ್ ನೀರು ತಗೋಬೇಕು. ಅದರಲ್ಲಿ 50 ml 12% ಇರುವ ಹ್ಯೂಮಿಕ್ ಆಸಿಡ್ ಅದನ್ನ ಅದರಲ್ಲಿ ಬಳಸಬೇಕು. ಆಮೇಲೆ ಸ್ಟ್ರೇಗಳನ್ನ ಎದ್ದಿ ತೆಗೆಯಬೇಕು ಅಥವಾ ಅದರಲ್ಲಿ ಮುಳುಗಿಸಿ ತೆಗೆಯಬೇಕು. ಎಲೆಗಳು ಮುಳುಗದ ಹಾಗೆ ತಾವು ಅದನ್ನ ಮುಳುಗಿಸಿ ತೆಗೆಯಬೇಕು. ಈ ಹ್ಯೂಮಿಕ್ ಆಸಿಡ್ ಟ್ರೀಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಡೇ ನಾವು ಏನು ಮಾಡಬೇಕು, ಅದಕ್ಕೆ ಒಂದು ಸ್ಪ್ರೇಯನ್ನ ಮಾಡಬೇಕು. ಸ್ಪ್ರೇ ಮಾಡುವ ಮುಂಚೆ ತಾವು ಮತ್ತೊಂದು ಸಲ ಅದಕ್ಕೆ ನೀರನ್ನ ಹಾಕಬೇಕು. ನೀರನ್ನು ಹಾಕಿದಾದ್ಮೇಲೆ 15 ನಿಮಿಷ ಆದ್ಮೇಲೆ ತಾವು ಒಂದು ಸ್ಪ್ರೇಯನ್ನ ಆ ಎಲ್ಲ ಸಸಿಗಳ ಮೇಲೆ ಮಾಡಬೇಕು. ಒಂದು ಪಂಪನ್ನು ತಗೋಬೇಕು. ಆ ಪಂಪಿನಲ್ಲಿ 15 ಲೀಟರ್ ನೀರನ್ನ ಹಾಕಬೇಕು. ಅದರಲ್ಲಿ 50 ml ಬಯೋಝೈಮ್ ಈ ಟಾನಿಕ್ ಅನ್ನ ತಾವು ಯೂಸ್ ಮಾಡಬೇಕು. ಆ ಟಾನಿಕ್ ದಿಂದ ತಾವು ವ್ಯವಸ್ಥಿತವಾಗಿ ಒಂದು ಪಂಪ್ ಔಷಧಿ ಮಾಡಿ ಎಲ್ಲ ಸ್ಟ್ರೇ ಮೇಲೆ ತಾವು ಅದನ್ನ ಸ್ಪ್ರೇ ಮಾಡಬೇಕು. ಈ ತರಹ ತಾವು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಬೇಕು. ಈಗ ಯಾವ ದಿನ ತಾವು ಪ್ಲಾಂಟೇಶನ್ ಮಾಡ್ತೀರಾ, ಯಾವ ದಿನ ತಾವು ಕಬ್ಬು ಸಸಿಗಳನ್ನ ಹಚ್ತಿರಲ್ಲ ಆ ಟೈಮ್ದಲ್ಲಿ ಏನ್ ಮಾಡಬೇಕು, ಆ ಸಸಿಗಳಿಗೆ ವ್ಯವಸ್ಥಿತವಾಗಿ ನೀರನ್ನ ಹಾಕಬೇಕು. ಹಾಕಿದಾದ್ಮೇಲೆ ತಾವು ಕಬ್ಬಿನ ಸಸಿಗಳನ್ನ ಈ ತರಹ ಪ್ಲಾಂಟೇಶನ್ ಮಾಡಬೇಕು. ಪ್ಲಾಂಟೇಶನ್ ಮಾಡಿದ ದಿನವೇ ಅದಕ್ಕೆ ತಾವು ನೀರನ್ನ ಹಾಸ್ಬೇಕು ಅಥವಾ ನೀರನ್ನ ಕೊಡಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ಈ ಸ್ಟೆಪ್ಸ್ ಗಳನ್ನ ತಾವು ಫಾಲೋ ಮಾಡಬೇಕು. ಇವತ್ತು ಪ್ಲಾಂಟೇಶನ್ ಮಾಡಿದೀರಾ, ಪ್ಲಾಂಟೇಶನ್ ಆದ್ಮೇಲೆ ಇವತ್ತು ನೀರು ಕೊಡ್ಲೇಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ತಮಗೆ ಗ್ರೋತ್ ಆಗತ್ತೆ ಕಬ್ಬಿನ ಸಸಿಗಳಲ್ಲಿ. ನಾವು ಈ ಪ್ಲಾಟ್ಗೆ ಈ ತರಹ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದೀವಿ. 3 ದಿನ ಮುಂಚೆ ಅದನ್ನ ತಂದಿದ್ದೀವಿ. ಆಮೇಲೆ 15 ಲೀಟರ್ ಹ್ಯೂಮಿಕ್ ಆಸಿಡ್ ದ್ರಾವಣದಲ್ಲಿ ಅದನ್ನ ಮುಳುಗಿಸಿ ತೆಗ್ದಿದ್ದೀವಿ. ಆಮೇಲೆ 2ನೇ ದಿನ ಏನ್ ಮಾಡಿದೀವಿ, ನಾವು ಅದಕ್ಕೆ ನೀರನ್ನ ಹೊಡೆದು ಆಮೇಲೆ ಬಯೋಝೈಮ್ ಟಾನಿಕ್ ಅನ್ನ 15 ಲೀಟರ್ ನೀರಿನಲ್ಲಿ ಹಾಕಿ ನಾವು ಅದನ್ನ ವ್ಯವಸ್ಥಿತವಾಗಿ
ಸ್ಪ್ರೇಯನ್ನ ಮಾಡಿದೀವಿ. ಈ ತರಹ ತಾವು ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ತಮ್ಮ ಕಬ್ಬು ಸಸಿಗಳು ಸೆಟ್ ಆಗ್ತವೆ ಹಾಗೂ ಅವುಗಳ ಬೆಳವಣಿಗೆಯು ತುಂಬಾನೇ ಫಾಸ್ಟ್ ಆಗತ್ತೆ. ಈ ಟ್ರೀಟ್ಮೆಂಟ್ ಅನ್ನ ತಾವು ಮಾಡಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.